16 ಓಟ. ಈ ಮೈದಾನದಲ್ಲಿ ಅಸಾಧ್ಯವಾಗತಕ್ಕಂಥ ಮೊತ್ತವೇನೂ ಅಲ್ಲ, ಕಾದು ನೋಡಬೇಕಾಗಿದೆ. 6 ಚೆಂಡು 16 ಓಟ, ರೋಚಕತೆಯಲ್ಲಿ ಪಂದ್ಯಾಟ. ಸುಹಾನ್ ಟು ಭರತ್. ದಂಡಿಸುವಂತ ಪ್ರಯತ್ನ. ಈ ಬಾರಿ ಭವಿಷ್ ಹುದ್ದರಿ ರನ್ಔಟ್ ರೂಪದಲ್ಲಿ ಪತನವಾಗ್ತಾ ಇದೆ. ಹುದ್ದರಿ ಆಘಾತವಾಗ್ತಾ ಇದೆ. 5 ಚೆಂಡು 16 ಓಟದ ಸವಾಲಿನಲ್ಲಿ ಪಂದ್ಯಾಟ. ಸುಹಾನ್ ಪ್ರಥಮ ಚೆಂಡು ಇಲ್ಲಿ ಚುಕ್ಕಿಯಾಗಿ ಪರಿವರ್ತನೆಗೊಳಿಸುವಾಗ ಭರತ್ ಅಂಕಣದ ಭಾಗದಲ್ಲಿ ನಿರೀಕ್ಷೆಯ ಹೊಡೆತಗಾರನಾಗಿ ಅಂಕಣದ ಭಾಗದಲ್ಲಿ ಕಾಣಸಿಗುವಾಗ ನೂತನ ಆಟಗಾರ ಪೃಥ್ವಿರಾಜ್ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಸುಹಾನ್ ಮಗದೊಮ್ಮೆ ದಾಳಿಗಾರಿಕೆಯಲ್ಲಿ ದ್ವಿತೀಯ ಬಾರಿಗೆ ನೇರ ಭರತ್ ರವರ ಕಡೆಗೆ ಬಿಗಿ ಪ್ರಹಾರವಾಗಿತ್ತು. ಆದರೆ ಎಡಭಾಗಕ್ಕೆ ತೆರಳಿದ ಪರಿಣಾಮ ಯಾವುದೇ ಓಟ ದಾಖಲಾಗ್ತಾ ಇಲ್ಲ. 4 ಚೆಂಡು 16 ಓಟ. ಸೀಮಾರೇಖೆಯ ಗಡಿಯನ್ನು ತಲುಪತಕ್ಕಂಥ ಹೊಡೆತ ಇಲ್ಲಿ ದಾಖಲಾಗಲೇಬೇಕಾಗಿದೆ. 4 ಚೆಂಡು 16 ಓಟದ ಸವಾಲು. ಭರತ್ ರವರ ಕಡೆಗೆ ಮತ್ತೆ ಸುಹಾನ್ ದಂಡಿಸುವ ಪ್ರಯತ್ನ. ಪುಟಿದೆದ್ದು ಬಂದಂಥ ಚೆಂಡು ದಾಂಡಿಗ ಭರತ್ ರವರನ್ನು ಸಂಪೂರ್ಣವಾಗಿ ಚುಕ್ಕಿಯಾಗಿ ಪರಿವರ್ತನೆಗೊಳ್ಳಪಡುವಂತೆ ದಾಖಲಾಗ್ತಾ ಇದೆ. ಅಂತಿಮ 3 ಚೆಂಡು ನಿರ್ಣಾಯಕ ಚೆಂಡು ಇದು ಸುಹಾನ್ ರವರ ಕಡೆಯಿಂದ ದಾಖಲಾಗ್ತಾ ಇದೆ. ನೇರ ಭರತ್ ರವರ ಕಡೆಗೆ. ಸುಹಾನ್ ಚೆಂಡು ಅದಷ್ಟರ ಮಟ್ಟಿಗೆ ಭರತ್ ರವರ ಕಡೆಗೆ ಕಾದು ನೋಡಬೇಕಾಗಿದೆ. ದಂಡಿಸುವಂಥ ಪ್ರಯತ್ನ. ಮಗದೊಮ್ಮೆ ಶಿವು ಚೆಂಡನ್ನು ಬೆನ್ನಡುತ್ತಾ ಅದ್ಭುತ ಪ್ರಯತ್ನವನ್ನು ಕಂಡುಕೊಂಡರು ಇಲ್ಲಿ. ಆತ್ಮೀಯ ಕ್ರೀಡಾ ಪ್ರೇಮಿಗಳೇ, ಮಹಾವಿಷ್ಣು ಗೆಳೆಯರ ಬಳಗ ಅಜಿಲಮಗೂರು ಇದರ ಅಧ್ಯಕ್ಷರಾಗಿರತಕ್ಕಂತಹ ಸುದರ್ಶನ್ ರವರಿಗೆ ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ಈ ಕ್ರೀಡಾಕೂಟಕ್ಕೆ ಆಗಮಿಸಿದರೆ ತಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ. ಇದರೊಂದಿಗೆ ಪಂದ್ಯಾಟದಲ್ಲಿ ಪಟ್ಲಾ ಫ್ರೆಂಡ್ಸ್ ಪುತ್ತೂರು ತಂಡ ಜಯ ಸಾಧಿಸ್ತಾ ಇದೆ. ಅಭಿವಂದನೆಗಳು. ಅದೇ ರೀತಿ ಗೆದ್ದಂತಹ ಪಟ್ಲಾ ಫ್ರೆಂಡ್ಸ್ ತಂಡದ ಸದಸ್ಯರು ತಮ್ಮ ಛಾಯಾಚಿತ್ರಕ್ಕಾಗಿ ದಯವಿಟ್ಟು ಬರಬೇಕಾಗಿದೆ. ಪಂದ್ಯಾಟದ ನಂತರದಲ್ಲಿ